ಬೇಡೋದಕ್ಕೆ ಬರ್ತಾನಿಲ್ಲ, ನೀಡುವುದಕ್ಕೆ ಬರ್ತಾನಿಲ್ಲ. ಆದರೆ ಬೇಡುವ ನೀಡುವ ಮನ ಶಿವ ನಿಮ್ಮನ್ನ ಅರಿದಿರಬೇಕಯ್ಯ. ನೋಡು, ಬೇಡುವ ನೀಡುವ ಮನ ನಿಮ್ಮನ್ನ ಅರಿದಿರ್ಬೇಕಯ್ಯ ಅಂತ. ಶಿವ ಶಿವ ಅಂದ್ರೆ ಏನು? ನಿನ್ನೆದು ಬೇಡ, ನಾಳೆದು ಬೇಡ ಚಿಂತೆ, ಇವತ್ತಿಂದ ಮಾಡಿದ್ರಾತಂತ. ನಾಳೆದು ಆಲೋಚನೆ ಮಾಡಿ ಒಬ್ರು ಹೇಳಿದ್ರಂತ, ನಾಳೆದು ನೆನ್ಸಂದು ಇವತ್ತು ಜಗಳ ಆಡೋದು ಬೇಡ ಅಂತ. ಇಬ್ಬರು ಗಂಡ ಹೇಳ್ತಿದ್ರಂತ. ಇದ್ದೂರಾಗ ಮಾಡ್ಕೊಂಡ್ಬಿಟ್ಟಿದ್ದಂತ ಆತ ಹೆಣ್ಮಕ್ಳ. ಅಕಸ್ಮಾತ್ ಎಣ್ಣೆ ತರ್ಬೇಕಂತ ಮಾಡೀನಿ, ಮತ್ತೆ ತರ್ಲನು ಆಳ ಏನಿರ್ತಾವ ಅಂತ ಹೇಳ್ತೀನಿ ಕೇಳಿದಂತ. ತಂದ್ಬಿಡು, ಯಾರಿಗೆ ಬೇಕಾದಲ್ಲಿ ದಾಳಿ ತರ ಇಟ್ಟಿಡ್ಕಂತ ಅಂದಾಳು. ಅವಾಗ ಹೌದು, ನಾನು ಗಮ್ಮತ್ ಇದ್ರು ತವ್ರ ಮನಿ, ಮತ್ತೆ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಅಂತ ಬಂದ್ರೆ ಇನ್ನರಿಗೆ ಹಾಲು ಮಜ್ಜಿಗೆ ಮೊಸರು ಹಾಕಿದ್ರು ಬಂದ್ರ ನಾನ್ ತರಗಲಂಗಾರ ಅಂದ್ರು. ನೀನೆಂತ ಮತ್ ಕಳ್ಳು ಬೇಡ ಮೇಲೆ ಅಣ್ಣನ ಮಗ ಅಂತ ಬರ್ತಾವ, ತಮ್ಮನ ಮಕ್ಕಳು ಅಂತ ಬರ್ತಾವ, ಒಂದ್ ಮಜ್ಜಿಗೆ ಹಾಲು ಕೊಡ್ಬೇಕಾಗತ್ತೆ ಅಂತ ಅಂದ. ನಾನ್ ಹೇಳಿ ನಾನ್ ಮಾತು ಕೇಳಕ ಬಂದ್ರೆ ನೋಡ್, ಮತ್ ನಾನ್ ಹೇಳಲ್ಲ ಮತ್ತೆ ತಿರ್ಗಿ ಎದುರಾಡ್ತೇನೆ. ನಾನು ಏನಾದ್ರು ಮಾಡಿ ತಾಮರ ತಾಮ ಬಿಡನ್ಬಿಡ್ರಿ, ನಾನಂತ ಹಾಲು ಹಾಕಕ್ಕೆ ನೋಡಂತ ಅಂದ್ಬಿಟ್ರ. ಸಿಟ್ಟು ಬಂದ್ಬಿಡ್ತೇವ, ಒಂದ್ ಏಟು ಬಡ್ದಬಿಟ್ನಂತ. ಇದ್ರು ತವ್ರ ಮನೆ ಹೋಗಿ ಗಂಡ ತವ್ರ ಮನೆಗೆ ಹೋಗಿ ಕುತ್ಕೊಂಡ್ಬಿಟ್ಲು. ಯಾಕಂದ್ರೆ ನಾಳೆಗೆ ಗೊತ್ತಾಗ್ಬಿಡು ಅಂತ ಏನ್ ಮಾಡಿದ್ರೆ ತಾನ ಅಡಿಗೆ ಮಾಡ್ಕೊಂಡ ತಾನಕ ಸ್ವಲ್ಪ ಕುತ್ಕೊಂಡ ಮುಂಜಾನೆ ಎದ್ದು ಅವತ್ತ ಬೀಗರ ಮನೆ ಮುಂದೆ ಹೊರಗೆ ಹೋಗ್ಬೇಕಾಗಿತ್ತಂತ. ಜಾಕ ಮಾಡಿ ಹೊಂಟ. ಆ ಹೆಣ್ಮಳು ಆ ಹೇಳ್ತಿ ಅಣ್ಣ ಹೊರ ಬಂಗಿದಾಗ ಕುಂತಿದ್ದ. ಯಾಕಂತಂದ್ರ ನಾಳೆ ಚಿಂತೆ ಮಾಡಿದ್ರೆ ಹೆಂಗಾಗ್ತಂತ ಇದ್ರಾಗ ಗೊತ್ತಾಗ್ತ ನಿಮ್ಗೆಲ್ಲರಿಗೂ. ಇವಾಗ ಮುಂದೆ ಹೋಗ್ಬಿಟ್ನಂತ ತಮ್ಮ ತಂಗಿ ಗಂಡನ ಮುಂದೆ ಹೋಗ್ಬಿಟ್ಟು ಇಂದ 4 ಮಾರ್ಕತ್ತಾಗ ಒಂದ್ ಏಟ್ ಹೊಡೆದ್ನಂತ ಬೇಂದಿಂದ ಹೋಗಿ. ಅಲ್ಲ ನೀನ್ ಮಾತಾಡಿಸಿನ ಮತ್ತಿಂದ ಸುಮ್ಮನಿದ್ರಂಗ ಬಡ್ತೀರ ಮನುಷ್ಯನ್ ತಾನದೀನಿ ಅಂತ ಕೇಳಿನಂತ. ನೋಡ್ಬಾ ನಿಮ್ ಹೆಂಗೆ ನಮ್ ಜಾಡೋನ್ ಏಟ ಹಾಳು ಮಾಡಿದೆ ಅಂತ. ನಾನು ಹೆಮ್ಮಿನ ತಂದಿಲ್ಲ ನಾನು, ಮತ್ತೆ ನಮ್ಮ ಹಾಳಾಕಿ ನನ್ ಬಡಿದಲ್ಲ ನಮ್ಮ ತಂಗಿಗೆ. ನಾಳೆ ಚಿಂತೆ ಮಾಡಿದ್ರೆ ಹಿಂಗ ಆಗಲ್ಲ ಮಳೆ ಬಾರ. ನಾಳೆ ಯಾರು ಕಂಡಿಲ್ಲ ನಿನ್ನಿದಂತ ಹೋಗೈತೆ ಬರಂಗಿಲ್ಲ. ಅದು ಎಷ್ಟು ವಿಶೇಷ ನಾವು ಕಲ್ಪನಾ ನಾವು ತಪ್ಪು ತಿಳ್ಕೊಂಡ್ಬಿಡ್ದು. ಆ ಸಲಗಿ ಶಿವನ ನಾವು ಮರಿಬಾರ್ದಂತ, ಗುಂಡಪ್ಪನ ನಾವು ಮರಿಬಾರ್ದಂತ. ಹೆಂಗ ಮರಿಬಾರ್ದು ಅದಕ್ಕಾಗಿ ನಿಮ್ಗೆ ಒಂದು ಸಣ್ಣದನ್ನ ಪದ ಐತಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಮನದೊಳಗ ಶಿವಲಿಂಗ ಮರಿಬಾರದವ್ವ, ಮರೆತೆರೆ ಬರುತ್ತಾವ 108 ದೆವ್ವ. ನಿನ್ನ ಮನದೊಳಗ ನೀ ನಡೆಯುವ ದಾರಿ, ಯಾರ್ಯಾರು ಬರುವುದಿಲ್ಲ ನಿನ್ನಿಂದ ದೂರಿ. ಎಲ್ಲಾರು ನನ್ನವ್ರಂತ ಹೇಳ್ತಿದ್ದಿ ಸಾರಿ, ಕರುಣೆಯಿಂದ ನೋಡಿಲ್ಲ ಯಾರು ನಿನ್ನ ಮಾರಿ. ಯಾರಿಗೆ ಯಾರೆಲ್ಲ ತಿಳಿದು ನೀ ನೋಡಿ, ಮನಗನವಾಗಿ ಬೈಲೊಳಗಾಡಿ. ದೇಶಕ್ಕಧಿಕವಾದ ವಾಸುಳ್ಳ ತುರುಹಾಳ, ಗುಂಡಯ್ಯಪ್ಪನ ಪಾದದಲ್ಲಿ ಮುಕ್ತಿಯ ಬೇಡಿ. ನೋಡಿ, ಇದಕ್ಕೆ ನಮ್ಮ ಶಿವನ ಹೆಂಗ್ ನೆನ್ಕೊಂಡ ಮನಸ್ಸಿನೊಳಗೆ ಏನೇನು ಅನ್ಬಾರ್ದು. ಈಗ ನಾವು ಸದ್ಯ ಇದೀವಿ ಅಂತಂದ್ರ ಯಾರು ನಮ್ಮಿಂದ ಬರಂಗಿಲ್ಲ, ತಿಳಿದು ನೋಡ್ಬೇಕಂತ. ನೀತಿಯಿಂದ ಹೇಳಿದ್ರೆ ಎಲ್ಲರೂ ಬರ್ತಾರೆ. ನೀತಿಯಿಂದ ನಾವು ನಡಿಬೇಕು. ನಾವು ಗುಂಡಯ್ಯಪ್ಪನ ಮಠಕ್ಕೆ ಬರ್ತವು, ನಡೆಯೋದು ಗೊತ್ತೈತೆ ನಮಗೆ. ಹೆಂಗ್ ನಡಿಬೇಕು ಅನ್ನೋದನ್ನ ಗೊತ್ತೈತೇನು, ಹೆಂಗ್ ಪೂಜೆ ಮಾಡ್ಬೇಕು ಅನ್ನೋದು ಗೊತ್ತೈತೇನು, ಜಂಗಮನ್ ಕರ್ಕೊಂಬಂದು ಹೆಂಗ್ ದಾಸೋಹ ಮಾಡ್ಬೇಕು. ಇದ್ರಂಗ ರಗಡ ಮಂದಿ ಬರ್ತಿದ್ರು. ಗಂಡ ತೀರ್ಕೇನಿದ್ದ, ಒಬ್ಬ ಹೆಣ್ಮಗಳು ಬಂದು ಅಪ್ಪನ ಮಠಕ್ಕೆ, ಗುಂಡಯ್ಯಪ್ಪ ಅಪ್ಪನ ಮಠಕ್ಕೆ ಬಂದು ಕೇಳ್ಕಂತ ಏನಂದ್ರಪ್ಪ, ಯಪ್ಪ ನನಗೆ ಬಡತನ ಮನ್ಸಿನ ನೆಮ್ಮದಿದಾಗ ಆಗ್ಬಿಡ್ತೀಯ, ಬಡತನ ಅಂತ ಮಿತಿ ಮೀರೈತೆ, ನಾನು ಏನ್ ಮಾಡ್ಬೇಕು ಅಂತ ಅಂದಾಗ ಜಂಗಮ ಜಗತ್ ರಕ್ಷಕ ಅಂತ ಏನಿಲ್ಲ ಅವನೇನ ಜಂಗಮರ ಪಾದ ಪೂಜೆ ಮಾಡಿಬಿಡು, ಮುಂದಿನ ದಿವಸ ನಿಮ್ಗೆಲ್ಲ ಪಾಪ ಪರಿಹಾರ ಆಗಿಬಿಡ್ತಾಳ ಅಂತ ಅಂದ್ರಂತವ್ರು. ಅವಾಗ ಆ ಊರಾಗ ಬಡ ಜಂಗಮ ಇದ್ದಂತ. ಯಾಕಂದ್ರ ಸಾಷ್ಟಾಂಗ ನಮಸ್ಕಾರ ಹಾಕೋದ್ ಗೊತ್ತಿದ್ದಿಲ್ಲ ಹೆಣ್ಮಳಿಗೆ. ಹೆಂಗ ಎಲ್ಲಾ ಪೂಜೆ ಮುಗಿದು ಮಾಡಿದ್ಮೇಲೆ ಸಾಷ್ಟಾಂಗ ಹಾಕ್ಬಿಟ್ಟು ಹೆಂಗ ಮಂದಿ ಗೊತ್ತಿದ್ದಿಲ್ಲ. ಜಂಗಮರ ಪಾದ ಪೂಜೆ ಮಾಡಂತಂದ್ರ ಅವಾಗ
ದಿನ ಹೋಗಿ ಹೋಗಿ ಭಿಕ್ಷೆ ಬೇಡ್ಕೊಂಡು ಬರ್ತದ ನನ್ನ ಜಂಗ್ರು ಅದನ್ನ ಕರ್ಕೊಂಡ್ ಕಸಿ ಇವತ್ತು ನಮ್ಮ ಮನೆಗೆ ಬಂದ್ಬಿಡು ನಿಮ್ ಪಾದ ಪೂಜೆ ಮಾಡ್ಕೊಂಡು ಅಂತ ಅಂದ. ಪಾಪ ಬೇಕಾದಂಗೆ ಇದೆ ಮನೆಗೆ ಏನೆಲ್ಲ ನಮಗೆ ದಾನ ಸಿಗ್ತೈತೆ ಬಿಡಂತ ಬಂದ ಬಡವರು ಪಾಪ ವಯಸ್ಸಾಗಿತ್ತು. ಜಗದ ಮೇಲೆ ನಿಂದಿಸಿದ್ಲು. ಅಂಗಡಿ ಸಾಮಾನು ಎಲ್ಲ ತಂದಾಳ, ಹಣ್ಣು ಹೂವ ಕರ್ಪೂರ ಕಾಯಿ ಎಲ್ಲ ತಂದು ಪೂಜೆ ಮಾಡಿದ್ಲು. ಆತಲ್ಮ ಪೂಜೆ ಮುಗಿದಪ್ಪ ಅಂದ ಸಾಷ್ಟಾಗ ಹಾಕ್ಬಿಡಮ್ಮ ಅಂತ ಅಂದ. ತಡೆಪ್ಪ ಅದೊಂದು ತಂದಿಲ್ಲ ಮರ ಮುಂದಿನ ಅಂಗಡಿಗೆ ತರಕ್ ಹೋಗ್ತಂತ ಹೊಂಟ್ಲು. ಏನಮ್ಮ ಅದ ಸಾಷ್ಟಾಗ ಬಂದ ಆತಗ ಏನ್ ಗೊತ್ತ ಏನೋ ಬಂದಿದ್ ಏನೋ ಮಾಡ್ತಾ ಬಿಡು ತರಕ್ ಹೋಗ್ತಾಳ ಅಂತ ಸುಮ್ಮನೆ ಆಗ್ಬಿಡೋಣ. ಹಸಕ್ ನಾವು ಹೊರಗೆ ಬಂದು ಆ ಪಕ್ಕದಾಗ ನೋಡ್ದು ತಮ್ಮ ಆಡಕತ್ತಿದ್ನ ಬೇಸ್ ಅರೆ ಹುಡುಗ ಒಂದು 15 ವರ್ಷ ಹುಡುಗ. ಬಾ ಅಪ್ಪ ಮದ್ವೆ ತಾಯಿ ಬಾ ತಮ್ಮ ಅಂತಂದು ಏನಂಗೆ ಅಕ್ಕ ಅಂದ. ಒಂದು 4 ಸಾಷ್ಟಾಗ ತಂದ್ಬಿಡು ಹೋಗಿ ಅಂಗಡಿಯಾಗ ಅಂತ. ಆ ಹುಡುಗ ತಗೊಂಡ್ ಹೋದ್ ಮತ್ತೆ ಆಳ ಹಿಡಿದಿದ್ದು ಸಿಗ್ತೈತೆ ಎಂಬುದ 4 ರೊಕ್ಕ ತಗೊಂಡು ಮತ್ತೆ ಈ ಸಣ್ಣ ಸಣ್ಣ ಅಂಗಡಿಗೆ ಹೋದ. ನಮ್ಮ ಅಂಗಡಿಗೆ ನಿಮ್ಮ ಅಂಗಡಿಗೆ ಇಲ್ಲ ಅಂದ್ರೆ ಮತ್ತೆ ಲಾಸ್ಟಿಗೆ ಬಸ್ ಸ್ಟ್ಯಾಂಡಿಗೆ ಮತ್ತೆ ಅಯ್ಯನಂತ ಅಂಗಡಿಗೆ ಹೋದಾಗ ಸ್ವಲ್ಪ ಬ್ಯಾಗ್ ಮಾಡ್ತಾರೆ ಹುಡುಗರು ಬಂದ್ರು. ಅಯ್ಯ ಒಂದು 4 ಸಾಷ್ಟಾಗ ಕೊಡೋನು ತಗೊಂಡ್ಕಸಿ ಏನು ಗೊತ್ತಿಲ್ಲ ಹುಡುಗ ಬೇಸ್ ಬುದ್ಧಿ ಕೆಲಸ ತಗೊಂಡ್ಕಸಿ 4 ಲಕ್ಷ ಜಗ್ಗಿಗೆ ಜಾಸ್ತಿ ಕಾಪಾಡ್ ಕೊಡ್ಬಿಟ್ಟು ಒಂದೇ ಅವ್ರಿಗೆ ಏನ್ ತಿಳ್ಕೊಂಡ್ಬಿಡುತ್ತೆ ಇದೇ ಸಾಷ್ಟಾಗ ತಿಳ್ಕೊಂಡ್ಬಿಡ್ತಾರೆ. ಅರ್ಸ ಬಟ್ಟ ನಮ್ಮ ಅಕ್ಕ ಕೊಡ್ಬೇಕಂತ ಬಂದ್ಬಿಡ್ತದೆ. ಕಾಂಬಡಿಕ ನಿಂತ್ಬಿಟ್ಟ ಪಾಪ ಇದ್ರಾಗ ನಮ್ಮ ತಮ್ಮ ಬರಲ್ಲ ಏನೋ ತಮ್ಮ ಬರಲ್ಲ ಅಂತ. ಆ ಹೆಣ್ಮಗಳು ಬರೋಳು ಅಂತ ಅದು ಜಗ್ಗಿನ ಮೇಲೆ ನಿಂತ್ಬಿಟ್ಟ. ಯಾಕೆ ಏನ್ ಬಿಟ್ಟು ಬಂದಳ ಏನು ಅವಾಗ ಬಂಕಸಿ ತಗಯಕ್ಕ ತಾರಯಪ್ಪ ಎಡದ ಮಾಡ್ತೀನಿ ನಾನು ನನಗೆ ಸುರ್ಕತೆ ತಡೆ ಅದ್ರೆ ನೀನು ಕೊಟ್ಟು ನಾನು ಬಂದು ಕೈ ಸಡಿಬಿಟ್ಟು ಅರೆ ಹುಡುಗ ಸಾಪಾಳ ಕೊಟ್ಟ ಗಿಮ್ಮಿ ಆಮೇಲೆ ಪಾಪ ಗೊತ್ತಿಲ್ಲ ಇದ ಸಾಟಾಗ ಅಂತ ತಿಳ್ಕೊಂಬಿಟ್ಟ. ಇದ ಸಾಟಾಗ ತಿಳ್ಕೊಂಬಿಟ್ಟ ಆತ ಬಾರಂಗೆ ಎಲ್ಲಿಗೆ ಹೋಗಿ ಇನ್ನ ಬಂದಿಲ್ಲ ಬಂದ್ರೆ ಯಪ್ಪ ತಂದ ನೀವು ನನ್ನ ತಮ್ಮ ಅಂತ. ಪಾಪ ಯಜಮಾನ ಮನುಷ್ಯ ಆತ ಬೇಸ್ ನಿಂತಿದ್ದ ಕೈ ಸಡಿಬಿಟ್ಟು ಅರೆ ಬಡ್ದು ಹೆಂಗೆ ಬಡ್ದು ಗಿಮ್ಮಿ ಸುತ್ತಲೂ ತಾಳ ಬಿದ್ದದ. ತಾಳ ಬಿದ್ದಾಗ ಅವಾಗ ತಾತ ಪೆಟ್ಟ ನೆನಪು ಬಂದ. ತಡಮ್ಮ ಎದ್ಕೇಶ್ ಮಾತಾಡ್ತ ಅಲ್ಲಿ ತನ್ನ ಮಾತಾಡ ತಡೆ ಅನ್ನ. ಅವಾಗ ಎದ್ಕೇಶ್ ಅನ್ನಂತ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಿಕೆ ಸಾಧ್ಯ ಅನ್ನಂತ. ಏನಂತ ತಿರ್ಗಿ ಅವ್ರ ಮನೆಗೆ ಯಾಕೆ ಪಾದ ಪೂಜೆಗೆ ಹೋಗ್ಬಾರ್ದು ಅಂತ ನೋಡಿ ಏನಂತ ಹೇಳಿ ಆದ್ರೆ ಹಿಂಗ ಆತಾವ ಮಜೆ. ಅದಕ್ಕೆ ಯಾವತ್ತು ನಾವ್ ಏನ್ ಮಾಡ್ಬೇಕು ಅದರಿಂದ ಪ್ರತಿಯೊಬ್ಬರು ತಿಳ್ಕೋಬೇಕು. ಆಯ್ತು ಇರುತ್ತಾರೆ ಇಲ್ಲಿ ಚಿಂತನೆ. ಅದರಂತೆ ಇನ್ನೊಬ್ಬ ಶಾಲೆ ಇರ್ತಾನೆ ಅಂದ್ರ ಇಲ್ಲಿ ಏನ್ ಬರ್ತತೆ ಶಿವ ನಿಮ್ಮನ್ನ ಇರಬೇಕಯ್ಯ ಶಿವ ನಿಮ್ಮನ್ನ ಹಿಡಿದಿರ್ಬೇಕ. ಶಿವ ಹೆಂಗೈತೆ ತಂದು ರಾತ್ರಿ ಇಂಥ ಫಲ ಇಂಥ ಪೂಜೆಯ ಫಲ ನೋಡ್ರಿ ಇಂಥ ಪೂಜೆಯ ಫಲ ಅವಾಗ ನಿಮ್ದು ಅರ್ಥ ಕೇಳ್ತಾರ ಅವರು. ಇಂಥ ಪೂಜೆಗೆ ಮಹಾಫಲ ಉಂಟು ನೋಡಯ್ಯ. ಇಂಥ ಪೂಜೆಗೆ ಮಹಾಫಲ ಇಂಥ ಪೂಜೆ ಅಂದ್ರೆ ಅಂತದ್ದು. ನಾವು ಶರಣರು ಮಾಡೋ ಪೂಜೆಗೆ ನಾವು ಮಾಡೋ ಪೂಜೆಗೆ ವ್ಯತ್ಯಾಸ ಎಷ್ಟೈತೆ ಅಂತಂದ್ರ ಅದೇ 63 ಮಂದಿ ಇನ್ನೊಬ್ಬ ಶರಣರು ಇರ್ತಾನೆ ನೀಲ್ಕಂಠ ಅಂತ ಅಂದ್ರ ಅವರು ಅವತಾರ ಪುರುಷರು. ಅವರು ಜಗತ್ತಿಗೆ ಜ್ಞಾನ ನೀಡಕ್ ಬಂದಾರ. ನಮ್ಮ ಹೆಂಗ್ ಬಂದಾರ ಅದರಂತೆ ಯಾರಿಗೆ ಗೊತ್ತಾಗಲ್ಲ ಅದು ಇದ್ದಾಗ ಆಮೇಲೆ ಗೊತ್ತಾಗ್ತೈತಿ ಅಂತ. ಮೊದಲು ಲಗ್ನ ಆಗಿ 1 ವರ್ಷ ಆಗೈತಿ. ಆ ಊರಾಗ ಜೀವನ ಮಾಡಾಕಿದ್ದಾರ. ಆತ ಪರಮಾತ್ಮ ಚೆಕ್ ಮಾಡ್ತಾನ ಯಾರ್ಯಾರು ಹೆಂಗಿದಾರೆ ಏನಂತೇಳಿ. ನೀಲ್ಕಂಠ ಸತಿ ಅವ್ರು ಇಬ್ರು ಅನ್ಯನ್ಯವಾಗಿ ಬದುಕ್ತಿದ್ರಂತ. ಅವಾಗ ಆ ಜನ್ಮ ರೂಪ ಆಗಿ ಬರ್ತಾನ ಶಿವ ಆ ಊರಾಗ. ಇವ್ರು ಯಾರನ್ನ ಈ ಊರಾಗ ಒಳ್ಳೆಯರದಿರನಪ್ಪ ಅಂತ ಕೇಳ್ತಾನ ಮಂದಿನ. ಆತಿ ಎಲ್ಲಾರು ನೋಡ್ಕೊಂತ ಎಲ್ಲಾರು ಮಾಡ್ಲಿಕ್ಕಾಗಿ ಇಬ್ರು ಇದಾರ ನೀಲ್ಕಂಠ ಸ್ವಾಮಿಗಳಂತ ಅವರು ಬಹಳ ವಿಶೇಷವಾಗಿ ಶರಣರು. ಅವರು ಅದ್ಭುತ ಇದಾರ ಅಂತ ಆ ಮನೆಗೆ ಒಂದು ಬೆಳ್ಳಿ ಬಟ್ಟ ತಂದಿರ್ತಾನ ಭಗವಂತ ಜನ್ಮ ರೂಪ ಆಗಿ. ನೋಡಪ್ಪ ಭಕ್ತರೆಲ್ಲರೂ ನಿಮ್ಗೆ ಒಳ್ಳೆಯವರು ಅಂತ ಅನ್ನಕತ್ತಾರೆ. ನಿಮ್ಗೆ ನಾನು ಇಲ್ಲೇ ಶ್ರೀಶೈಲಿ ಹೊಂಟೀನಿ
ಅಲ್ಲೇ ಜಾತ್ರೆ ಗದ್ದದಾಗ ಈ ಬಟ್ಲೆ ಯಾರ ಕಳ್ ಮಾಡಿಕೊಂಡಿದ್ದಾರ ನಾನು ಒಳ್ಳೆ ಬರೋದನ್ನ ನಿಮ್ಮ ಮತ್ತ ಗಟ್ಟಿಗರಿ ಅಂತ. ಅದಕ್ಕಿಂತ ಏನ್ ನಡೆದಿರ್ತಾರ ಅವ್ರ ಮನೆಗ ಅಂತಂದ್ರೆ ಇಬ್ರು ಗಂಡ ಹೆಂಡತಿ ಮನೆಗ ಅದಕ್ಕಿಂತ ಮುಂಚೆ ಏನ್ ನಡೆದಿರ್ತಂತಂದ್ರ ಜಾಗ ಮಾಡ್ಕೇಸಿ ಓಡಿ ಹಿಡಿದು ಹೊಂಟಿರ್ತಾನ ನೀರ್ ಕಟ್ಟ ಹೋಗಾಗ ಮೇಲ್ ಮಾಡಿ ಅಂತಿಸ್ ಮೇಲೆ ಒಬ್ಬ ಪಾತ್ರದಲ್ಲಿ ಮಾಡಿರ್ತಾವ. ಅಕಸ್ಮಾತ್ ಎರಡು ಕೈತಿಂದ ಉಗುಳಿಂತ ಉಗುಳ್ತಾಳ. ಹಿಂಗ ಉಗುಳಿದ ಮೇಲೆ ನೋಡ್ತಾಳ ಯಾರಂಬದು ಆತ್ಮ ಆ ನೀರ್ ಕಟ್ಟ ಮ್ಯಾಲ ಬಿದ್ದು ಬಿಡ್ತಾವ, ಶರಣ ಮ್ಯಾಲ ಬಿದ್ದು ಬಿಡ್ತಾವ ಉಗುಳು. ಅವಾಗ ಒಳ್ಳೆ ನೋಡ್ತಾನ, ನಾನು ಗೊತ್ತಾಗ್ತಿ ಆಕಿ ಆಣ್ಮಳಿಗೆ ಗೊತ್ತಾಗ್ತಿ ತಪ್ಪಾತಿ, ನಾನು ಭಾಳ ತಪ್ಪು ಮಾಡಿಬಿಟ್ಟೆ ಅಂತ ಅರ್ಸಪಟ್ಲ ತೆಳಗಿದ್ದು ಒಡೆ ಬಂದು ಪಾದಕ್ಕೆ ಬಿದ್ದು ಮನೆ ಕರ್ಕೊಂಬಂದು ರೇಸ್ ಮಾದಿ ಮಾಡಿ ನಾನೆಲ್ಲ ಹೋಗ್ಕೊಡ್ತೀನಿ, ರೇಸಿಗೆ ಮಟ್ಟಿ ಕಟ್ಟು ಕಳಿಸ್ತಾವ. ಇದು ನೋಡ್ಕೊಂಡವ್ರೆ ನಾನು ಬೇರೆ ಮಾಡಿಕೊಡ್ತೀನಿ, ನಾನು ಭಾಳ ಪಾಪಿ ಹಿಡಿ ಆದ್ನ ನನಗೆ. ಒಳಗೆ ಕರ್ಕೊಂಡು ಹೋಗಿ ಡ್ರೆಸ್ ಮಾದಿ ಮಾಡೋದು ಊರ ಮಂದಿ ನೋಡ್ಬಿಡ್ತಾರೆ. ಅವಾಗ ಅಂತಾರಂತೆ ಅದಕ್ಕೆ ಹೇಳಿಕೆ ಮಾತಿಗೆ ಧರ್ಮರಾಯ ಬರುದಂತೆ ಹೋಗಿ ತಳಕಿಂದ ಬಂದು ನೀರ್ ಕಂಡ ಹೇಳ್ತಿ ಹೇಳ್ಬಿಟ್ರಂತ ಬಂದು, ನೋಡಪ್ಪ ನೋಡಮ್ಮ ನಿನ್ ಗಂಡ ಪಾತ್ರದ ಮನೆಗೆ ಹೋಗಿದ್ದ. ಅವ್ ಎದಕ್ ಹೋಗಿದ್ದ ಅನ್ನೋದು ಗೊತ್ತಲ್ಲ ಜನರಿಗೆ. ಬಟ್ಟೆ ಹೊಲಸಾಗ್ಯವ, ನಾನು ವಿಶೇಷ ಮಾಡಿ ವಸ್ತ್ರ ಮಾಡಿ ನಾಡಾಡ್ದಾಗ ಕೊಡ್ತನ ಅಂತ ಬೇರೆ ರೇಷನ್ ಬಟ್ಟೆ ಉಡಿಸಿ ಕಳ್ಸಾಳ. ಅದನ್ನ ಹೊರಗೆ ಹೋದಾತ್ ಮತ್ತೆ ಇನ್ನು ಬಂದು ಹೇಳ್ಬಿಡ್ತಾರ ಬರೋದ್ರಾಗ ಈತ ಖರೇದಾಗ ತಿಳ್ಕೊಂಡ್ಬಿಡ್ತಾವ ಹೆಣ್ಮ ಪಾಪ ಪತಿ ಸತಿ. ಮತ್ತೆ ಆ ಪಾತ್ರದ ಮನೆಗೆ ಹೋಗಿದ್ರೆ ಹಿಂಗೇನೈತೆ ಕೆಲಸ ತಪ್ಪು ತಿಳ್ಕೊಂಡ್ಬಿಟ್ರು. ಅದಕ್ಕೆ ಇನ್ನೊಬ್ಬರ ಮಾತು ಕೇಳಬಾರ್ದು ಅಂತ ಹೇಳ್ತಾರೆ. ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಿದ್ರೆ ನಿಜವಾಗಿ ತಿಳಿಯೋದಂತ ಒಂದು ಆಳೈತಿ ಕೇಳಿದ್ರೆ ಹಂಗ ಅನುಮಾನ ತಿಳ್ಕೊಂಡ್ಕೇಸಿ ಮತ್ತೆ ಸಂಜೆ ಮುಂದೆ ಬರ್ತಾನ. ಬಂದು ಮಾತಾಡ್ಸಕ್ ಹೋಗ್ತಾನೆ. ಏನೋ ಮನುಷ್ಯನ ತುಂಬ್ಕೊಂಡ್ಬಿಡತ್ತೆ ದೇಶ ಬರ್ಬೇಡ, ನಾನು ಚೆನ್ನಾಗಿ ಬರ್ಬೇಡ ನೀವು ಮತ್ತೆ ನಕಲಿ ಮಾತಾಡ್ಬಿಡುತ್ತ ಹಂಗ ಚೆನ್ನಾಗಿ ಬಂದ್ಬಿಡ್ತಾನೆ. ಮತ್ತೆ ಎಲ್ಲೇ ಮುಟ್ಟಾಗ ಮುಟ್ಟಿದ್ರೆ ಶಿವನ ಆಡ ಐತೆ ಅಂತ ಅಂದ್ಬಿಡ್ತಾನೆ. ನೋಡಿ ಸುಳ್ಳು ನೆಟ್ಟು ಸತ್ಯ ಮಾಡಿಬಿಡ್ತಾವ. ಅವಾಗ ಶಿವನಾಡ ಐತೆ ಅಂದ್ರೆ ಕೈ ತಕೊಂಡ್ಬಿಡ್ತಾನೆ. ಕೈ ತಕ್ಕಂದಾಗ ಒಂದಿನ ಓದ್ತಿ, 2 ದಿನ ಓದ್ತಿ, 3ನೇ ದಿನದಾಗ ಹೆಣ್ಮಳ ಪಾತ್ರದ ಹೆಣ್ಮಳು ಬಟ್ಟಿ ರೇಷ್ಮೆ ಅದು ಕೊಟ್ಟಿದ್ದವು ಅವನ ಹಸೆ ಮಾಡ್ಕೊಂಡು ಇಸ್ತ್ರಿ ಮಾಡ್ಕೊಂಡು ಬಂದು ಕೊಡ್ತಾವ. ಹೆಣ್ಮಳಿಗೆ ಬಂದು ಎದಕ್ಕಂತಂದ್ರೆ ಹಿಂಗೇನ್ ಮತ್ತೆ ಹಿಂಗ ಮೊನ್ನೆ ನಾನು ಬಾಜಾರ್ ಬಿಡಕ್ ಹೋಗಾಗ ಉಗುಳಿದ್ನೆ ಮ್ಯಾಲೆ ತಪ್ಪಾಗಿಬಿಡುತ್ತೆ ನಂದು. ನಾನು ಅದಕ್ಕೆ ನಾನು ಕ್ಷಮೆ ಕೇಳಿ ಅವ್ರ ಪಾದಕ್ಕೆ ಬಿದ್ದು ಕರ್ಕೊಂಬಂದಿಸಿ ಡ್ರೆಸ್ ಬದ್ಲಿ ಮಾಡಿಸಿ ನಾನೇ ಕಳಿಸಿದ್ದೆ ಅಂತ ಅಂದಾಗ ಸತ್ಯ ಗೊತ್ತಾಗ್ತೈತೆ. ಅವಾಗ ಹೇಳ್ತೀನಿ ಸತ್ಯ ಗೊತ್ತಾತಿ ನನ್ ಗಂಡ ಅಂತ ಅಲ್ಲ ಅಂಬೋದು. ಅವಾಗ ಮಧ್ಯಾಹ್ನ ಗಂಡ ಬಂದ ಹೇಳ ಬಾ ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ಯಾ, ಆಡ್ಗಳು ಬಂದು ನಿಜ ಹೇಳ ಗೊತ್ತಾತಿ ಬಾ ಅಂತಂತ ಕರೆ ಕೊತ್ತಾಳ ಮುಟ್ಮಾಡಂತ ನಾತು. ಯಾಕ ಇಬ್ಬರು ನಡುವೆ ಶಿವನಾಣೆ ಆಗಿದ್ದಲ್ಲ ನೀವು ಆಟ ಬಂದ ತೆಗಿಲಿ ಆಟ ನುಡ್ಸ ನಿಮ್ಗೆ. ಇದು ಪೂಜೆ. ಸತ್ಯಕ್ಕ ಯಾರು ಒಂದಿಗೆ ನಿಂತಾರೆ ಅದು ನಿಜವಾದ ಪೂಜೆ ಅಂತ. ನಾವ್ ಏನೇನ ಮಾಡ್ತೇವೆ ಪೂಜೆ ಮಾಡ್ತೇವೆ, ಒಂದಿಗೆ ಹೆಚ್ಚಿಗೆ ಏನೇನ ಮಾಡ್ತಿರ್ತೇವೆ, ಏನೇನ ನೆನಪು ಮಾಡ್ತಿರ್ತೀವಿ. ಇಲ್ಲಿ ಬೇರೆ ಕಡೆಗೆ ಏನೇನ ನೆನಪು ಮಾಡ್ತಿರ್ತೇವೆ. 10 ತೋಳ ಆಗಲಿ 8 ತೋಳ ಆಗಲ್ಲ, ಅವ್ರಿಗೆ ಏನಾರ ಆಗಲ್ಲ, ನಮಗೆ ಚಲೋ ಆಗಲ್ಲ, ನಮ್ಗೆ ಇಂಥ ಪೂಜೆ. ಅವಾಗ ನಂದು ತಪ್ಪಾತ್ರಿ, ನಾನು ತಪ್ಪಾತಿ ಅಂತಾಳ. ಇಲ್ಲ ಭಗವಂತ ಬಂದ, ಯಾಕಂದ್ರೆ ನೀನ್ ಮಾಡದ್ ನೀನ್ ಹೆಚ್ಚಲ್ಲ ಭಗವಂತ ಆಡ್ಸೇನ ಆತ ತಕ್ಕಂತ ಬಂದು ಬೇಕಾರಂತ. ಅವತ್ತಿಂದ ಒಬ್ರಿಗೊಬ್ರು ಮುಟ್ಟಂಗಲ್ಲ. 1 ವರ್ಷ ಆಗಿತ್ತು ಲಗ್ನ ನೋಡ್ರಿ. ಹಂಗಿದ್ದಾಗ ಈದ್ ಶಿವ ಬರ್ತಾನೆ, ಇವ್ರು ಒಂದು ಮಾಡ್ಬೇಕಲ್ಲ, ಈದ್ಗೆ ಬಿಡ್ಗಳಿಲ್ಲ ಶಿವನಿಗೆ. ಅವಾಗ ಬೇಕಂತ ಬಂದ ಬೆಳೆ ಬಟ್ಟೆ ಇಟ್ಟೋತಾನ. ಅವಾಗ ನಾನ್ ಜಾತ್ರೆಗೆ ಹೋಗಿ ಬರತ್ತಾನ, ನಿಮ್ ಮನೆಗಿರಲ್ಲ, ನಾನು ಬರೋಕೆ ಇಸಂಗೋತ ಅಂತ ಹೇಳ್ತಾನ. ಅವ್ರ ಏನ್ ಮಾಡ್ಬಿಡ್ತಾರ, ಆಗ ಬಿಡಪ್ಪ ದೊಡ್ಡ ಬೆಟ್ರಕ್ಕೆ ಬೀಗ ಹಾಕ್ಯಂದು ನಡಕ ತೆಲಿಗುಂಬಿ ಮಾಡಿ ಆ ಕಡೆ ಈ ಕಡೆ ಬರ್ಬೇಕಂತಾರ. ಅದನ್ನ ದಿವಸ ಕಾಯ್ಕಂತ ಕೆಲಸ ಮಾಡೋದ ಕಾಯ್ಕಂತ. ಅವಾಗ ಅದು ಭಗವಂತ ಲೀಲೆ, ಗುಂಡೆ ಪಾಪ ಭಕ್ತಿ ಆಗೈತೆ ಹೇಳಕ್ ಬರಲ್ಲ. ಅದನ್ನ ಲೀಲೆ ಆ ಬಟ್ಲೆ ಇರಲ್ಲ ಅದ್ರ ಪೆಟ್ಟಿಗೆ. ಅವಾಗ ಬರ್ತಾನೆ ಜಗನ್ಮೂರ್ತಿ ಬಂದ್ ಕಸಿ ಬಟ್ಲೆ ಕೊಡ್ರಿ ನಮ್ದಂತಾನೆ. ಹಸ ಬಟ್ಟೆ ತೆಗೆದು ಕೊಡ್ಬೇಕಂತ ನೋಡ್ತಾರ, ಬಟ್ಲಲ್ಲ. ಅವಾಗ ಮಾರಿ ಮಾರಿ ನೋಡಿಕ ತಡಿಬಿಡು ಅಲ್ಲೇ ದೌಡ್ ಕೊಡ್ರಿ, ನಾನು ಹೋಗ್ಬೇಕು ಈ ಕಡೆ ನಮ್ಮೂರಿಗೆ ಹೊಂಟಿನ ಅಂತಾನೆ ಜಗನ್ಮೂರ್ತಿ. ಶಿವ ಅಂತ ಮೊದಲ ಇಲ್ರಿ ಬಟ್ಲ ಇಲ್ಲೆಲ್ಲ ಬೀಗ ಹಾಕಿದ್ವಿ, ಅದು ಎಲ್ಲ ಇಲ್ಲ ಕಾಣುವುದು ಒಳಗ. ನಿಮ್ ಕೈ ಬಟ್ಲ ಪಟ್ಟಿದ್ದಿಲ್ಲ ನಾನು ಅಂತ ಕೇಳ್ತಾನೆ. ಕೊಟ್ಟಿದ್ದೆ ಮತ್ತೆ ಅದು ನಾವು ಬೀಗ ಹಾಕಿವ್ರಿ, ಯಾರು ಬಂದಿಲ್ಲ ಮನ್ಯಾಗ, ಯಾರು ಬರ್ಬಿಟ್ಟಿಲ್ಲ. ಮತ್ತೆ ಯಾಕ
ನೀವು ಬೇಕಂತಾರ ಸುಳ್ಳು ಹೇಳ್ತೀರಿ, ನೀವು ಮನ್ಯಾಗ ಬಚ್ಚಿಟ್ಟಿದ್ದೀರಿ ಅದೊಂದು ಬಟ್ಲ ನಮಗೆ ಬರ್ತಂತ ಹೇಳ್ಕೈತಿ ನೀವು. ನಾವ್ ಎಲ್ಲಾರು ಒಳ್ಳೆಯವ್ರ ಅನ್ನೋದಕ್ಕೆ ನಿಮ್ಮ ಮನೆಗೆ ಇಟ್ಟು ನಾನು ಬಂದು ಅಂತ ಬೇಕತ್ತಾನಂತ. ಅವಾಗ ಮಂದಿನ ಹಂಗ್ ಮಾಡಿ ಹಿಂಗ್ ಮಾಡಿ ಶಿವ ಇದ್ರೆ ಸತ್ಯನ ತರ್ಬೇಕಾರೆ ಹೆಂಗ ಆ ಭಗವಂತ ಎಲ್ಲಾರು ಕಾಯಿಸ್ಬಿಡ್ತಾನ. ನೋಡಾಗ ಬಂದಿ ಕಾತು ಬಿಡ್ತಾರ, ನೋಡಪ್ಪ ನಾನು ಬಟ್ಲ ಕೊಟ್ಟಿದ್ದೆ ಕೇಳಿದ್ರು, ಇಲ್ಲ ಕೊಟ್ಟಿದ್ರು ಅಪ್ಪನವ್ರು ಬಟ್ಲ ಕೊಟ್ಟಿದ್ರು, ಮತ್ತೆ ಎತ್ತ ಹೋಗ್ತೀನಿ ಹೆಂಗೇನು ಬೀಗ ಹಾಕಿದ್ ಬೀಗ ಇದ್ದಂಗೆ ಐತೆ ಆದ್ರೆ ಬಟ್ಲಲ್ಲ ಅಂದ್ರ ನೋಡ್ರಿ ಸುಳ್ಳು ಹೇಳ್ತಾರ. ಯಾವ್ದು ಬಿಡಪ್ಪ ಅಂತ ಹೆಂಗ್ ಗೊತ್ತ, ಮತ್ತೆ ನೀನ್ ತಗೊಂಡಿರ್ತಾರ ಇಳಕ್ರಿ ಇಲ್ ಬಿಡ ಅದು ಹೆಂಗ ತಗೊಂಡಿರ್ತಾರ ಅದಕ್ಕೆ ಓದ್ತದ, ಬೀಗ ಹಾಕಿದ್ ಹೆಂಗ್ ಮಾಯ ಆಗ್ತಾರ ಅಂತದೆಲ್ಲ ಮೋಸ ನಿಂದು. ನಾನಂತ ಒಪ್ಪಗಿಲ್ಲ, ನಾನಂತ ಏನು ಮಾಡಿಲ್ಲ ಅವು, ಆದ್ರೆ ತಾನ ಮಾಯ ಆಗೈತೆ ಅಂತ ಹೇಳ್ತಾರ. ಒಟ್ಟ ಅಂದೋಲ್ರ ಅವ್ರು ಒಪ್ಪಿಗೆವ್ರು ಕಳ ಮಾಡಿ ಒಪ್ಪಿಗೆನಲ್ಲ, ಸತ್ಯದಿಂದ ಅವ್ರು ಯಾಕೆ ಇದು ಭಗವಂತ ಮಾಡಿದ್ರೆ ನೀವೇ. ಅವಾಗ ಆಚಪ್ಪ ಅವ್ರಂತ ತಗೊಂಡಿಲ್ಲ ಅಂತಾರಲ್ಲ, ನಾನು ಬಟ್ಲ ತಗೊಂಡಿಲ್ಲ ಅಂತ ತಾನು ಏಟ್ ಮುಟ್ಬಿಟ್ರೆ ನಾನು ಹೋಗ್ಬಿಡ್ತಾನ. ಅದ್ ಎಷ್ಟು ಬೇರೆ ಮಾಡಕತ್ತೇನೆ ಶಿವ, ಹೆಂಗ್ ಮಾಡಕತ್ತೇನೆ ಅದಕ್ಕೆ ಅಂತಾರ ನೋಡ ಬಂದು. ಅಯ್ಯ ಅದಕ್ಕೇನ್ ದೊಡ್ಡದ ಬಿಡೋಪ್ಪ, ನಾವ್ ಹೇಳ್ತು ಅಮ್ಮನ್ ಮುಟ್ಟಲ್ಲ ನಾ ತಾತ ಯಪ್ಪ ನೀ ನಾನು ಬಟ್ಲ ತಗೊಂಡಿಲ್ಲ, ಹೌದಲ್ಲ ನಾ ತಗೊಂಡಿಲ್ಲ, ಮತ್ತೆ ಬಟ್ಲ ತಗೊಂಡಿಲ್ಲ ಅಂತ ಅಮ್ಮನ್ ಮುಟ್ಬಿಡ. ನೀವು ಏನಾರ ಮಾಡಿ ಬ್ಯಾಡ ಶಿಕ್ಷೆ ಏನಾರ ಕೊಡ್ರು ಅದು ಮುಟ್ಟೋದ್ ಮಾತ್ರ ಆಗಲ್ಲ. ಮತ್ತೆ ಮಂದಿಗೆ ಏನಾಗೈತಿ ನೋಡಪ್ಪ, ನೀವು ಕರೆವಂತ ಹೇಳಿದ್ರಲ್ಲ, ಶರಣ ಅಂತ ಹೇಳಿದ್ರಲ್ಲ, ಮತ್ತೆ ತಗೊಂಡಿದ್ದು ಕೊಟ್ಟದ್ದು ಕರೆವಂತಾರ, ಅದು ಮಾಯ ಐತಿ ಅಂತಾರ. ಆದ್ರ ಆಗ್ಬಿಡು ನಾನು ನೋಡ್ರು ಅಂದ್ರ ಆ ಶಿವನಿಗೆ ಅಷ್ಟೇ ಗೊತ್ತು, ಜನರಿಗೆ ಹೇಳಿಲ್ಲ ಅವ್ರು ಹಿಂಗ ಆಯ್ತೈತಿ ಮನ್ಯಾಗಂತ. ಸತ್ಯದಿಂದ ಹೆಂಗಿರ್ತಾರ ನೋಡ್ರು ಅವ್ರು, ಜೀವ ಓದಿಸಿಂದಿಲ್ಲ ಸತ್ಯನ ಬಿಡ್ಬಾರ್ದು ಅಂತ. ಅವಾಗ ಅಂದ್ರಂತವ್ರು ಆಗಲ್ಲ ಅಂತಂದ್ರು. ಆಯ್ತು ಬಿಡಪ್ಪ ನೀರಂದು ಗಟ್ಟಿ ಅದಿ ಶಿವ ನಡ್ಕತ್ತಿದ್ದಂತ. ಇವ್ರನ್ನ ಕಳ್ಸೋದ್ ಹೆಂಗ, ನಾನ ಅದಕ್ಕೆ ಏನ್ ಆಡಿದ್ರು ಭಗವಂತ ನುಡಿಸಿರ್ತಾನಂತನ್ನ ನಾನು ಪರಿಹಾರ ಮಾಡ್ಬೇಕಲ್ಲ, ಇಬ್ರು ಅಂತ ಮಾಡ್ಬೇಕಲ್ಲ. ಅವಾಗ ಆಯ್ತು ಬಿಡಪ್ಪ ಆತಂತ ಮುಟ್ಟಲ್ಲ, ಈ ಹೆಣ್ಮಗ್ ಏನ್ ಹೇಳ್ಬಿಡ್ರು, ನಾನ್ ಬಟ್ಟ ತಗೊಂಡಿಲ್ಲಪ್ಪ ಅಂತ ತನ್ನ ಗಾಂಡು ಮುಟ್ಬಿಡುದು, ನಾನು ಹೋಗ್ಬಿಡ್ತಾನ. ಮತ್ತೆ ಇಬ್ರು ನಡುಕ ಶಿವನಾಡ ಐತೆ, ಆತ ಶಿವ ಬೈರ್ತಾನ ಬರಲ್ಲ ಅಂತ ಇಬ್ರು ಮಾತಾಡ್ಕೊಂಡ್ಬಿಟ್ಟಾರ. ಇಲ್ಲಪ್ಪ ನಾನು ಏನಾರು ಬೇರೆ ಶಿಕ್ಷೆ ಏನಾರು ಕೊಡ್ರು ಅದ್ರ ಮಾತ್ರ ನಾನು ಮುಟ್ಟೋದಾಗಲ್ಲ ಅಂದ. ಅದ್ ಎಲ್ಲರೂ ನಡಬಂತ ಎಲ್ಲಾರು ಬೇಸಾಯ ಮಾಡಿದ್ವಿ, ಎಲ್ಲಾರು ಶರಣಂತ ಮಾಡಿದ್ವಿ ನಾವು ಅಂತ ಅನ್ನಕೈತಿಬಿಟ್ರ ಮಂದಿ ಎಲ್ಲಾರು. ಈ ಶಿವನಿಗೆ ಗೊತ್ತದ ಅವ್ರ ಹೆಂಗಿದ್ರ ಮಂದಿಗೆ ಹೆಂಗ್ ಗೊತ್ತದ. ಅದಕ್ಕೆ ನಾವು ನೀವು ಎಲ್ಲಾರು ಮಾತಾಡಕಂತ ನಾಟಕ ಭಗವಂತ ಗೊತ್ತಿರ್ತಂತ. ನಾವು ಬಂದು ಏನಾರು ಗುಂಡ ಬಂದು ಏನಾರು ಸುಳ್ಳು ಹೇಳ್ಬೇಕಂದ್ರ ಅದ್ ಕೇಳ್ತ ನಾವು ಫಲ ನಾವು ಉಣಬೇಕು ಅವರು. ಅವಾಗ ಅದು ಜಗಮೂರ್ತಿ ಒಂದು ಪ್ಲಾನ್ ಮಾಡಿ ದೊಡ್ಡದೊಂದು ಚಡಿತಂತ ಊರ್ವರ್ಗ ಬೆತ್ತ ನಡಕ್ ಹಿಡ್ಕಂತ, ಆ ಕಡೆ ಒಂದು ತುದಿ ಈ ಕಡೆ ಒಂದು ತುದಿ ಇಬ್ಬರು ಹಿಡ್ಕರಿ, ನಾವು ಬಟ್ಟ ತಗದಿಲ್ಲ ಅಂತ ಮುಣಿಗೆ ಎತ್ಬಿಟ್ರ. ಅದೇನ್ ದೊಡ್ಡ ಆಗದ ಬಿಡು, ಹೆಂಗಾರ ಕೈ ದೂರ ಮುಟ್ಟಿರಲ್ಲ ನಾವು ಅಂತ ನಡಕ ತಾತ ಹಿಡ್ಕಂದಾನ, ಆ ಕಡೆ ತುದಿ ಹಿಡ್ಕಂದಾರ. ನಾವು ಬಟ್ಟ ತಗದಿಲ್ಲ ಅಂತ ಮುಣಿಗೆ ಎತ್ತರಂತ. ಅಡಿತಾನೆ ಎಷ್ಟು ವರ್ಷ ಆಗಿದ್ರು, 80 ವರ್ಷ ಮಾಡ್ಯಾರ. ಅದ್ರಂಗ ಒಬ್ಬರಿಗೆ ಅವ್ರು ಮುಟ್ಲಾರ್ದಂಗ ಎಷ್ಟು ವರ್ಷ ಆಗಿದ್ದು, 80 ವರ್ಷ ಆಗಿದ್ದು ಅಂತ ಅವ್ರು. ಒಂದ್ ವರ್ಷದಾಗ ಲಗ್ನ ಆದಾಗ ಇದ್ರಂಗ ಮಾತು ಬಂದಂತ 80 ವರ್ಷ ಹಂಗೈದ್ರಂತ. ಅಟತಿ ವಯಸ್ಸಾಗಿತ್ತು. ಹಂಗ ಮುಣಿಗೆ ಎದ್ದಾಗ ಮೊದ್ಲು ಹೆಂಗಿದ್ರು ಅದೇ ಅದ್ರಂಗ ಆದ್ರಂತ. 80 ವರ್ಷ ಇರ್ತಾರೆ. ಅವಾಗ ಪರಮಾತ್ಮ ಪ್ರತ್ಯಕ್ಷ ಆಗ್ಬೇಕಂತ ಅವ್ರು. ಏನ್ ಕೇಳ್ತಾರೆ ಕೇಳಂತ. ಅವಾಗ ನಾನೀಗ ನಿಂತ ಕರ್ಕೊಂಡ್ ಬಿಡಪ್ಪ ಸಾಕಿ ಲೌಕಿಕನ ಸಾಕಂದ್ರ ಇಬ್ರು ಗಂಟೆ ನಿಂತಿ. ಅವಾಗ ಇಲ್ಲ ನಾ ಹಂಗ ಮಾಡಕ್ ಬರಲ್ಲ, ನೀವು ಮೊದ್ಲು ಹೆಂಗಿದ್ರಲ್ಲ ಅದೇ ನಿಂತಾನ ಮತ್ತೆ 80 ವರ್ಷ ನೀವು ಸಂಸಾರ ಮಾಡ್ತಿದ್ದ ಬರೀ ಸತ್ಯದಿಂದ ನೆಟ್ಟಿದ್ರಿ. ನಿಮ್ಮ ಬೆಳಕು ಭಗವಂತ ಮುಟ್ಲು ಎಲ್ಲರಿಗೂ ತಿಳಿಯಿದೆ ಅಂತಂದಾಗ ಅವಾಗ ಊರ್ ಜನರೆಲ್ಲರೂ ನೆಂಟಿದ್ರು. ಅವಾಗ ಶೇಷನವರು ಅದರಂತೆ ಯಾವತ್ತಿಗೆ ನಾವು ಏನ್ ಮಾಡ್ಬೇಕು, ಪ್ರತಿಯೊಬ್ಬರು ಸತ್ಯ ಸಂಘದ ಒಳಗ ನಾವು ಇರ್ಬೇಕು, ಸತ್ಯ ಸಂಘದ ದಾರಿಯನ್ನ ಹಿಡಿಬೇಕು ನಾವು ಅಂತ ವಿಶೇಷವಾಗಿ ಹೇಳ್ತಾರೆ. ನಮ್ಮ ಪೂಜೆ ಹೆಂಗಿರ್ಬೇಕಂತ, ಫಲವಿಲ್ಲದ ಪೂಜೆ ಸ್ನೇಹವಿಲ್ಲದ ಮಾಟ. ಆ ಪೂಜೆಯು ಆ ಮಾಟವು ಚಿತ್ರದಲ್ಲಿರುವ ಗೋವು ಕಾಣಿರಣ್ಣ, ಚಿತ್ರದಲ್ಲಿರುವ ಕಬ್ಬು ಕಾಣಿರಣ್ಣ, ಅಪ್ಪಿದೆಡೆ ಸುಖವಿಲ್ಲ, ಮೇಲೆದೆಡೆ ರುಚಿ ಇಲ್ಲ, ನಿಜವಿಲ್ಲದ ನಮ್ಮ ಭಕ್ತಿ ಕೂಡಲ ಸಂಗಮ ದೇವ. ನೋಡು, ಫಲವಿಲ್ಲದ ಪೂಜೆ, ಪ್ರೇಮ ಇಲ್ಲದ ಪೂಜೆ ನೋಡು, ಸ್ನೇಹವಿಲ್ಲದ ಮಾಟ ಅಂದ್ರೆ ಬದುಕು, ಪ್ರೀತಿ ಇಲ್ಲದ ಬದುಕು. ಅದು ಏನ್ ಮಾಡಿದ್ರೆ ಏನಾಗ್ಬಿಡ್ತ, ಚಿತ್ರದಾಗ ಗೊಂಬಿದ್ದಂಗ ಅಂತ. ಆ ಕಬ್ಬು ಕಾಣ್ತದ ಚಿತ್ರದಾಗ, ತಿನ್ನಕ್ ಹೋದ್ರ
ಅಪ್ಪಿದ್ರೆ ಸುಖ ಸಿಗಲ್ಲ, ತಿಂದ್ರೆ ರುಚಿ ಇಲ್ಲ. ಅದರಂತೆ ನಾವೇನ್ ಮಾಡ್ಬೇಕಂತಂದ್ರೆ ನಿಜವಾಗಿ ನಮ್ದು ಎಷ್ಟು ಅನುಭವ ಇರ್ತೈತೆ, ನಮ್ದು ಎಷ್ಟು ಭಗವಂತ ಕೊಟ್ಟಿದ್ದಾನ, ಸತ್ಯದಿಂದ ವರ್ತನೆ ಮಾಡ್ಬೇಕು. ಇನ್ನ ವಿಶೇಷವಾಗಿ ನಾವು ಏನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಕ್ಷಮ ಮಾಡ್ಬೇಕು. ಗುಂಡೆಯಪ್ಪನವರು ಅವ್ರ ಭಕ್ತಿ, ಅವ್ರ ಆಶೀರ್ವಾದ ನಮ್ಮ ಮೇಲೆ ಸ್ವತಃ ಇರಲ್ಲ. ಯಾಕಂದ್ರೆ ಇವತ್ತು ಅವಾಗ ಮೊನ್ನೆ ಹೇಳಿದ್ರಿ, ನೀವು ಸ್ವಲ್ಪ ಮನಸ್ಸಿಗೆ ತಿಳಿಸೋದ್ರಿ ಅಂತ ಸ್ವಲ್ಪ ನಮಗೆ ತಿಳಿದ ನಾವು ಮಾತಾಡಿದ್ದೀವಿ. ಗುಂಡೆಯಪ್ಪನ ಪಾದಕ್ಕೆ ಹಚ್ಚಿ ಒಂದು 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಸಣ್ಣ ಆಗ್ತದೆ. ಭಕ್ತಿ ಹೇಗಿರ್ಬೇಕಂದ್ರ ಭಗವಾನ್ ವಿಷ್ಣುವೇ ಹೇಳ್ತಾನಂತ, ನಿರಂತರವಾಗಿ ನನ್ನನ್ನು ಜ್ಞಾನಿಸುವವರು ಮತ್ತು ನಿಸ್ವಾರ್ಥವಾಗಿ ನನ್ನ ಸೇವೆ ಮಾಡುವವರು ನಾನು ಅವರಲ್ಲಿ ಇರುವುದನ್ನು ರಕ್ಷಿಸುತ್ತೇನೆ ಮತ್ತು ಅವರಲ್ಲಿ ಇರಲಾರದನ್ನು ಅವರಿಗೆ ನೀಡುತ್ತೇನೆ ಎಂದು ಭಗವಾನ್ ವಿಷ್ಣುವೇ ಹೇಳ್ತಾರಂತೆ. ಹಾಗೆ ಮಾತನಾಡಿದಂತಹ ನಾಗಪ್ಪ ಹೂವಿನ ಬಾವಿ ಅವರಿಗೆ ಧನ್ಯವಾದಗಳು.